ಅಂತಂದರೆ ಹಿಡ್ಕೊಳಕ್ಕೆ ಹೋದರೆ ಫುಲ್ಲು ಜಾರುತ್ತೆ. ಇದು ಫುಲ್ಲು ಮೆತ್ತ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ನನ್ನ ಪ್ರಯೋಗ ಏನಪ್ಪ ಅಂತಂದರೆ ಮಾತ್ರೆ ಮೇಲೆ. ಏನು ಅಂತಂದರೆ ಮಾತ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಒಳಗಡೆ ವಿಟಮಿನ್ನ ಉತ್ಪತ್ತಿನ ಅಂದರೆ ರೋಗಾಣುಗಳು ಇರುವಂಥದ್ದನ್ನು ಯಾವ ರೀತಿ ಒಳಗಡೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಇದು ಫಸ್ಟ್ ಟೈಮು ನಾನು ಪ್ರಯೋಗನ ಮಾಡ್ತಾ ಇರೋದು. ನೀವೆಲ್ಲ ಯಾರು ಪ್ರಯೋಗ ಮಾಡಿದರೆ ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಬೆಲ್ಲೈಕ್ನ ಒತ್ತಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಶೇರ್ ಮಾಡಿ, ಇಂಥವ್ರು ಸ್ವಾಮಿಯವರು ಈ ರೀತಿ ಒಂದು ವಿಡಿಯೋನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ಇದು ಫನ್ನಿಯಾಗಿ ತೊಗೊಂಡಿರೋದು, ಹೆಲ್ತಿಯಾಗಿ, ಯಾವುದೇ ಥರದ ಗಿಮಿಕ್ ಏನಲ್ಲ. ನಾನು ಇದನ್ನು ಪ್ರಯೋಗ ಮಾಡ್ತಾ ಇರೋದು ಯಾವ ರೀತಿ ನೋಡ್ತಾ ಇರ್ಬೋದು, ನೀರಿನೊಳಗಡೆ ಯಾವ ರೀತಿ ಬೆರೆತು ಹೋಗ್ತಾ ಇದೆ ಅಂತ. ಇದು ಫಸ್ಟ್ ಟೈಮು ನಾನು ಪ್ರಯೋಗ ಮಾಡ್ತಾ ಇರೋದು. ನೋಡಿ, ನೀಲಿ ಕಲರ್ ಇದ್ದಿದ್ದು ಅಲೆ ಫುಲ್ಲು ಒಂಥರ ನೇರಳೆ ಬಣ್ಣಕ್ಕೆ ತಿರ್ಕೊಂಡಿದೆ. ವೈಟು ಸಹ, ಇದರಲ್ಲೂ ಸಹ ವಿಟಮಿನ್ ಇರುತ್ತೆ. ಆದರೆ ವಿಟಮಿನ್ನು ಯಾವ ರೀತಿ ಕರಗುತ್ತೆ, ಒಳಗಡೆ ಇರೋದನ್ನು ತೆಗೆದುಬಿಟ್ಟಿದ್ದೀನಿ. ಒಳಗಡೆ ರಾಳ್ನಂಗೆ ಕೆಂಪುದು ಮತ್ತು ಅರಶಿನ ಕಲರ್ದು ಯಾವ ಥರ ಎರಡು ಮಿಶ್ರಣಗಳಿದ್ವು, ಅವನ್ನ ತೆಗೆದುಬಿಟ್ಟಿದ್ದೆ. ಇದರೊಳಗಡೆ ಕ್ಯಾಪ್ಸ್ ಐತಲ್ಲ, ಈ ಕ್ಯಾಪ್ಸು ಯಾವ ರೀತಿ ನೀರಿನಲ್ಲಿ ಬೆರೆತು ನಮ್ಮ ದೇಹದಲ್ಲಿ ಕರಗುತ್ತೆ ಅನ್ನೋದಕ್ಕೆ ನಾನು ಈ ಮಾಹಿತಿನ ಕೊಡ್ತಾ ಇರೋದು. ಏನು ಅಂತಂದರೆ ಹಿಡ್ಕೊಳಕ್ಕೆ ಹೋದರೆ ಫುಲ್ಲು ಜಾರುತ್ತೆ. ಇದು ಫುಲ್ಲು ಮೆತ್ತ ಅನ್ನುತ್ತೆ. ಎಷ್ಟು ಮೆತ್ತಗಿದೆ ಅಂದರೆ ಅಷ್ಟು ಮೆತ್ತ ಕೊಡ್ತೈತೆ. ಪಿತ ಅನ್ನುತ್ತೆ. ಇದೆಲ್ಲ ಕ್ಯಾಪ್ಸುಲ್ಲು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸೈಂಟಿಸ್ಟ್ಗಳಿಗೆ, ಅವ್ರಿಗೊಂದು ಆ್ಯಡ್ಸ್ ಆಫ್ ಹೇಳಬೇಕು. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಯಾವುದೇ ಥರದ ಇದಾಗ್ದಂಗೆ ನೀಟಾಗಿ ಕರಗುತ್ತಲ್ಲ, ಪ್ಲಾಸ್ಟಿಕ್ ಟೈಪು ಇರುತ್ತೆ ಮೇಲ್ಗಡೆ. ನೋಡಿದ್ರೆ ಫುಲ್ಲು ಮೆತ್ತಗಿದೆ. ಯಪ್ಪ, ಎಷ್ಟು ಮೆತ್ತಗಿದೆ ಅಂತಂದರೆ ಅಷ್ಟು ಮೆತ್ತಗಿದೆ. ಏರಿದ್ದಿದ್ದೆಲ್ಲ ಫುಲ್ಲು ಇದಾಗೋಗ್ಬಿಟ್ಟಿದೆ. ಅದೇ ರೀತಿ ದೇಹದಲ್ಲಿ ಪ್ರತಿಯೊಂದು ರೋಗಾಣುಗಳಿಗೆ ನಮ್ಮ ಸೈಂಟಿಸ್ಟ್ಗಳು ಕಂಡುಹಿಡಿದು ಕ್ಯಾಪ್ಸ್ಗಳನ್ನ ಕಂಡುಹಿಡ್ದಿರ್ತಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಏನು ಅಂತಂದರೆ ನೋಡಿ, ಫುಲ್ಲು ನೇರಳೆ ಬಣ್ಣಕ್ಕೆ ಬಂದೋಯ್ತು. ನೀಲಿ ಕಲರ್ ಇದ್ದಿದ್ದು ಹಾಕಿ ಇನ್ನೂ 2.5 ನಿಮಿಷ 3 ನಿಮಿಷ ಆಗಿದೆ ಅಷ್ಟೇ. ನಾನು ಕರಗ್ತಾ ಬತ್ತೈತೆ. ನೀರೂ ಸಹ ಸ್ವಲ್ಪ ಕಲ್ಲರು ಚೇಂಜಸ್ ಆಗಿದೆ. ಒಂಥರ ಲೈಟಾಗೆ ಬ್ಲೂ ಕಲರ್ ಕಣ್ಣಂಗೆ ಕಾಣುತ್ತೆ. ಒಂದು ಸ್ವಲ್ಪ ನೇರಳೆ ಬಣ್ಣ ಟೈಪಲ್ಲೇ ಕಾಣುತ್ತೆ. ಆದರೆ ಬೆಳ್ಳಿಗೆ ಕಾಣ್ತೈತೆ. ಕ್ಯಾಮ್ರಾದಲ್ಲಿ ಮಾತ್ರ ವೈಟ್ಗೆ ಕಾಣ್ತಾ ಇದೆ ಅಂತ ಅನ್ಬೋದು. ನಾನು ಇವತ್ತು ಆಶ್ಚರ್ಯಗೊಂಡಿದ್ದೇನು ಅಂದರೆ, ದೇಹದಲ್ಲಿ ಯಾವ್ಯಾವ ರೀತಿ ನಮಗೆ ನುಂಗದ ಒಂದು ಮಾತ್ರ ಗೊತ್ತಿರುತ್ತೆ, ಆದರೆ ಅದು ಮಿಶ್ರಣ ಹೆಂಗಾಗುತ್ತೆ ಅಂತ ಗೊತ್ತಿರಲ್ಲ. ನೋಡೋಣ, ಇನ್ನೊಮ್ಮೆ ತಕ್ಕೊತೀನಿ. 2 ನಿಮಿಷದ ಮೇಲಾಯಿತು. ಈಗ ತೆಗಿತಾ ಇದ್ದೀನಿ ಮಾತ್ರೆನ. ಇದು ಯಾವುದೇ ಥರದ ಇದಕ್ಕಲ್ಲ, ಸುಮ್ಮನೆ ಜಸ್ಟ್ ಒಂದು ಫನ್ನಾಗೆ ಈ ವಿಡಿಯೋನ ನಾನು ತೊಗೊಂಡು ಇದು ಮಾಡ್ತಾ ಇರೋದು. ಫುಲ್ಲು ಹಿಂಗಂದರೆ ಮೇಲ್ಗಡೆ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಜಿಡ್ಡು ಅಂದರೆ ಜಾರುತ್ತೆ. ಇದನ್ನು ಮುಟ್ಟಿದ್ರೆ ಹಿಂಗಂದರೆ ಫುಲ್ಲು ಜಾರ್ತಾ ಇದೆ. ಎಷ್ಟು ಜಾರ್ತಾ ಇದೆ ಅಂದರೆ ಕ್ಯಾಪ್ಸು ಫುಲ್ಲು ಹಿಂಗಂದಂಗೆ ಫುಲ್ಲು ಜಾರ್ತೈತೆ. ಏನೋ ಮಿಕ್ಸಿ ರೆಡಿ, ಮೋಟ್ರ್ ರೆಡಿ ಮಾಡೋದು ಬಿಟ್ಟು ಇವತ್ತು ಮಾತ್ರೆ ಮೇಲೆ ಪ್ರಯೋಗ ಮಾಡ್ತಾ ಇದೆಯಾ ಅಂತ ಅಂದ್ಕೊಬೋದು. ನೋಡ್ತಾ ಇರ್ಬೋದು, ಹಿಂಗಂದಂಗೆಲ್ಲ ಒಂದು ಸ್ವಲ್ಪ ಗೊಣ್ಣೆ ಹಂಗೆ. ಇದು ವಿಟಮಿನ್ನೇ. ಇದು ವೈಟ್ ಕಲರ್ದು ಒಂಥರ ಕೊಟ್ಟಿರ್ತಾನೆ, ಆರೆಂಜ್ ಕಲರು, ನೀಲಿ ಕಲರು, ರೆಡ್ ಕಲರು, ಈ ಥರ ಕ್ಯಾಪ್ಸ್ಗಳ್ನ ಕೊಟ್ಟಿರ್ತಾನೆ. ಆ ಕಲ್ಲರ್ ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ಗಳು ಕಲ್ಲರ್ ವೈಸಲ್ಲೂ ಸಹ ಇರುತ್ತೆ ಅನ್ನೋದಕ್ಕೆ ಇಚ್ಛೆ ಪಡ್ತೀನಿ. ನೀರಲ್ಲಿ ತುಂಬ ಲೀನವಾಗೋಯ್ತು, ಕಲ್ಲರು ಸಹ ಚೇಂಜಸ್ ಆಗ್ತಾ ಬಂತು. ಯಾರೆಲ್ಲ ಈ ರೀತಿ ಪ್ರಯೋಗ ಮಾಡಿದರೆ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಜೈ ಗುರುದೇವ್.